ಶ್ರೀ ಸಂಸ್ಥಾನದವರ ಮಾರ್ಗದರ್ಶನದಲ್ಲಿ ಹವ್ಯಕ ಮಹಾಮಂಡಲ ಗುರಿಕಾರರ ಗುರುಮಾರ್ಗ ಎಂಬ ಕಾರ್ಯಾಗಾರವನ್ನು 10 ಮಂಡಲದ 36 ಕಡೆಗಳಲ್ಲಿ ನಡೆಸುವ ಮೂಲಕ ವಿಶಿಷ್ಟವಾದ ಅಭಿಯಾನವೊಂದನ್ನು ಸಂಪನ್ನಗೊಳಿಸಿದೆ. ಭಾನುವಾರ ಅಭಿಯಾನದ ಕೊನೆಯ ಕಾರ್ಯಾಗಾರ ಬೆಂಗಳೂರು ಶ್ರೀ ಅಖಿಲ ಹವ್ಯಕ ಮಹಾಸಭಾದ ಸಭಾಂಗಣದಲ್ಲಿ ಸಂಪನ್ನಗೊಂಡಿತು. ಬೆಂಗಳೂರು ಉತ್ತರ ಮಂಡಲದವರು ಪಾಲ್ಗೊಂಡಿದ್ದರು. ಶ್ರೀಮಠದ ಯೋಜನಾ ಖಂಡದ ಶ್ರೀ ಸಂಯೋಜಕ ಹಾಗೂ ಲೇಖಕರು ವಾಗ್ಮಿಗಳು ಆಗಿರುವ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಅವರು ಗುರಿಕಾರರ ಕುರಿತು ಹಾಗೂ ಬದ್ಧತೆ, ಸಮಯದಾನ, ಸಾಮರ್ಥ್ಯ, ಚಾರಿತ್ರ್ಯ, ಸೇವಾ, ಸಹೋದರತೆ, ಲಕ್ಷೈಕ ದೃಷ್ಟಿ, ಶಿಸ್ತು, ಭಾವಶುದ್ಧಿ ಒಳಗೊಂಡ ಅರ್ಹತೆಯ ಅಷ್ಟಸೂತ್ರದ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ನಿವೃತ್ತ ಉಪನ್ಯಾಸಕ ವಿಶ್ವೇಶ್ವರ ಭಟ್ ಉಂಡೆಮನೆ, ಸಂಸ್ಕೃತ ಪ್ರಾಧ್ಯಾಪಕ ಡಾಕ್ಟರ್ ಕೇಶವ್ ಕಿರಣ್ ಭಟ್ ಗುರಿಕಾರರ ಮಹತ್ವದ ಕುರಿತು ಮಾಹಿತಿ ನೀಡಿದರು. ಹವ್ಯಕ ಮಹಾಮಂಡಲದ ಅಧ್ಯಕ್ಷ ಹರಿಪ್ರಸಾದ್ ಪೆರೇಪ ಅಧ್ಯಕ್ಷತೆ ವಹಿಸಿದ್ದರು. ಬೆಂಗಳೂರು ಪ್ರಾಂತ್ಯ ಉಪಾಧ್ಯಕ್ಷ ಜಿ ಹೆಗಡೆ, ಬೆಂಗಳೂರು ಉತ್ತರ ಮಂಡಲದ ಅಧ್ಯಕ್ಷರಾದ ಎಲ್.ಆರ್. ಹೆಗಡೆ, ಪ್ರಧಾನ ಗುರಿಕಾರರಾದ ಪ್ರಕಾಶ್ ಮಣಲ್ಗದ್ದೆ, ಕಾರ್ಯದರ್ಶಿ ಮುರಳಿ ಕುಕ್ಕುಪೋನಿ, ಹವ್ಯಕ ಮಹಾಮಂಡಲದ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಚಟ್ನಳ್ಳಿ, ಕೋಶಾಧ್ಯಕ್ಷ ರಾಮಮೂರ್ತಿ ಕೆಬಿ, ಗುರುಕುಲ ಪ್ರಕಲ್ಪದ ಈಶ್ವರ್ ಪ್ರಸಾದ್, ರಮೇಶ್ ಹೆಗಡೆ ಗುಂಡುಮನೆ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ವಿದ್ವಾನ್ ಜಗದೀಶ್ ಶರ್ಮಾ ಅವರ ಮಾತಿನ ಕೆಲ ತುಣುಕುಗಳು ಇಲ್ಲಿದೆ. ಒಂದು ವ್ಯವಸ್ಥೆ ಇದು ಗ್ರಾಮಣಿ ಅಂತ ಅನ್ನುವ ಹೆಸರಿನಲ್ಲಿ ಅದು ಬಳಕೆಯಲ್ಲಿದ್ದು, ಗುರಿಕಾರ ಅನ್ನುವ ಶಬ್ದದ ಹಿನ್ನೆಲೆಯಲ್ಲಿ ಹುಡುಕೋದಕ್ಕೆ ಹೋದರೆ ನಮಗದಕ್ಕೆ ಕೆಲವು ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಜಾತಿ ಜನವರ್ಗಗಳಲ್ಲಿ ಅದು ಕಾಣಸಿಗತ್ತೆ. ಆದರೆ ವಾಸ್ತವವಾಗಿ ಗುರಿಕಾರ ಅನ್ನುವ ಶಬ್ದ ಅನಂತರ ಬಂದಿದ್ದು, ಅದರ ಮೊದಲ ಶಬ್ದ ಇದ್ದಿದ್ದು ಗ್ರಾಮಣಿ ಅಂತ. ಬಹಳ ಬಹಳ ಪ್ರಾಚೀನವಾದ ಬಳಕೆ ಇರುವಂಥದ್ದು. ಅಂದರೆ ಯಾವುದೇ ಪ್ರಾಚೀನ ಗ್ರಂಥಗಳನ್ನು ತೆಗೆದರೂ ಗ್ರಾಮಣಿ ಎನ್ನುವ ಉಲ್ಲೇಖ ಬರುತ್ತೆ. ಅದೇ ಗುರಿಕಾರ ಅಂತ ನಾವಿವತ್ತು ಕರೀತಾ ಇರುವಂಥದ್ದು. ಅಂತ ವ್ಯವಸ್ಥೆಯನ್ನ ಎಲ್ಲ ಕಡೆ ಅಳಿಸಿಕೊಂಡಿದ್ದಾರೆ, ನಾವು ಉಳಿಸಿಕೊಂಡಿದ್ದೀವಿ. ಹೆಚ್ಚಾಗಿ ಇದು ರಾಜಪ್ರಭುತ್ವದ ಹಿನ್ನೆಲೆಯಲ್ಲಿ ಇರುತ್ತಾ ಇತ್ತು. ಅದರ ಜೊತೆಗೆ ಧಾರ್ಮಿಕತೆ ಅನ್ನೋದು ಸೇರ್ಕೊಳ್ತಾ ಇದೆ. ಯಾಕೆಂದ್ರೆ ರಾಜ ಧರ್ಮ ಬೇರೆ ಆಗದೇ ಇದ್ದ ಕಾಲದ ವ್ಯವಸ್ಥೆ ಇದು, ಅದೆರಡು ಒಂದೇ. ಇವತ್ತು ಕೂಡ ಇದೇ ಗ್ರಾಮಣಿ ಅನ್ನುವ ವ್ಯವಸ್ಥೆಯನ್ನ ಇವತ್ತಿನ ಸರ್ಕಾರಗಳು ಕೂಡ ತಂದು ನಿಲ್ಲಿಸಿವೆ. ಗ್ರಾಮ ಪಂಚಾಯಿತಿ ಅಲ್ಲಿಯ ಸದಸ್ಯ ಅನ್ನೋದು ಇದೇ ವ್ಯವಸ್ಥೆಯೇ. ಹಾಗಾಗಿ ಅದರ ಒಂದು ವ್ಯವಸ್ಥೆ ಗುರಿಕಾರರು ಅಂತ ನಾವು ಕರೀತಾ ಇರುವಂಥದ್ದು. ಈ ಗ್ರಾಮಣಿ ಅನ್ನುವ ವ್ಯವಸ್ಥೆಯೇ ಒಂದು ಗ್ರಾಮದ ನೇತಾರ ಅನ್ನುವ ಅರ್ಥದಲ್ಲಿ ಇತ್ತು. ಗ್ರಾಮನ್ ನಯತಿ ಅಂತ ಅಂದ್ರೆ ಗ್ರಾಮದ ನೇತೃತ್ವವನ್ನು ಯಾರು ವಹಿಸ್ತಾನೋ ಅವನು ಗುರಿಕಾರ ಆಗ್ತಾ ಇದ್ದ. ವಿಶ್ವೇಶ್ವರ ಭಟ್ರು ಹೇಳುವಾಗ ಮಂಗಳೂರು ಹೋಬಳಿಯಲ್ಲಿ ಗುರಿಕಾರನಿಗೆ ಇರುವ ಪ್ರಭುತ್ವ ಏನು, ಹೊಣೆ ಏನು ಅನ್ನೋದನ್ನ ವಿವರಿಸ್ತಾ ಇದ್ರು. ಚರ್ಚೆ ಮುಂದೆ ಹೋಗ್ತಾ ಇದ್ದಾಗ ಕಾಣ್ತಾ ಇದ್ದಿದ್ದೇನೆಂದ್ರೆ, ಮಂಗಳೂರು ಹೋಬಳಿಯನ್ನ ಹೊರತುಪಡಿಸಿದ ವ್ಯಾಪ್ತಿಯಲ್ಲಿ ಗುರಿಕಾರ ಅನ್ನೋ ವ್ಯವಸ್ಥೆ ಯಾವಾಗಲೂ ಮರೆಯಾಗಿ ಮತ್ತೆ ಬಂದಿದ್ದರಿಂದಾಗಿ ನಮಗೆ ಗುರಿಕಾರ ಅನ್ನೋನು ಒಬ್ಬ ಪೋಸ್ಟ್ ಮ್ಯಾನ್ ಅಂತ ಜನಕ್ಕೆ ಅನ್ಸಿದೆ ಅನ್ನೋ ಭಾವ ನಿಮ್ಮ ಮಾತುಗಳಲ್ಲಿ ವ್ಯಕ್ತ ಆಗ್ತಾ ಇತ್ತು. ಅಂದ್ರೆ ಜನಕ್ಕೆ ಅನ್ಸಿದೆ ಅಂತ, ನಿಮಗಲ್ಲ. ಹಾಗಾಗಿ ಗುರಿಕಾರನಿಗೆ ಬಾಗಿಲು ತೆಗೆಯೋಲ್ಲ, ಕೆಳಗಡೆ ಕೊಟ್ಟು ಹೋಗಿ ಅಂತ ಹೇಳ್ತಾನೆ ಅನ್ನುವಷ್ಟರ ಮಟ್ಟಿಗೆ ಅಂತ. ಗುರಿಕಾರರ ಮೌಲ್ಯ ಏನು ಅನ್ನೋದನ್ನ ಖಂಡಿತವಾಗಿ ನಾವು ಪುನಃಸ್ಥಾಪಿಸಬೇಕಾಗಿದೆ. ಪ್ರಶೆ ಈ ಕೆಲಸವನ್ನ ಗುರಿಕಾರರಲ್ಲ ಮಾಡಬೇಕಾದವರು, ಬೇರೆಯವ್ರು ಮಾಡಬೇಕಾಗಿದೆ. ನಾನು ಗುರಿಕಾರ, ನಾನು ಇಷ್ಟು ಶ್ರೇಷ್ಠ ಅಂತ ನೀವು ಹೇಳ್ಕೊಡೋದಕ್ಕೆ ಬರೋದಿಲ್ಲ. ದೊಡ್ಡ ಕೆಲಸ ಇಲ್ಲಿರೋದು ಅಂತ ಅಂದ್ರೆ ನಮ್ಮ ಶಿಷ್ಯ ಮನೆಗಳಿದಾರಲ್ಲ, ನಮ್ಮ ಶಿಷ್ಯರಿದಾರಲ್ಲ, ಅವರನ್ನ ಜಾಗೃತಗೊಳಿಸಬೇಕಾದ ದೊಡ್ಡ ಸವಾಲು ನಮಗಿದೆ ಅನ್ನೋದಂತೂ ಇಲ್ಲಿ ಗೊತ್ತಾಗ್ತಾ ಇದೆ. ಆಮೇಲೆ ಅದನ್ನು ಹೊರತುಪಡಿಸಿದ ಪ್ರತಿನಿಧಿಗಳು, ವ್ಯವಸ್ಥೆಗಳು ಅದೆಷ್ಟೂ ಬರ್ಬೋದು. ಕೇಂದ್ರ ಪರಿಷತ್ ಅಂತ ಇತ್ತು, ಈ ಮಹಾಮಂಡಲ ಅಂತ ಇದೆ, ಯಾವ ಸ್ವರೂಪ ಬೇಕಿದ್ರೂ ತೆಗೆದುಕೊಳ್ಬಹುದು. ಆದ್ರೆ ಮೂಲಭೂತವಾದದ್ದು ಯಾವುದು ನಮ್ಮ ನೆಟ್ವರ್ಕ್ ಅಂತ ಅಂದ್ರೆ ಅದು ಗುರಿಕಾರರೇ ಆಗಿರ್ತಾರೆ. ಶ್ರೀ ಸಂಸ್ಥಾನದವರ ಪ್ರತಿನಿಧಿಯಾಗಿ, ಗುರುಗಳ ಪ್ರತಿನಿಧಿಯಾಗಿ ಅವರು ಕೆಲಸ ಮಾಡೋ ವ್ಯವಸ್ಥೆ ಇದು ಆಚಂದ್ರಾರ್ಕವಾಗಿ ಇರಬೇಕಾದಂತಹ ವ್ಯವಸ್ಥೆ. ವ್ಯಕ್ತಿ ಬದಲಾಗಬಹುದು, ನಾವದಿದ್ರೆ ಇನ್ನೊಬ್ಬ ಬರ್ಬೋದು ಅದರಲ್ಲಿ, ಆದ್ರೆ ಆ ವ್ಯವಸ್ಥೆ ಉಳಿಬೇಕಾಗಿದೆ. ಹಾಗಾಗಿ ಗುರಿಕಾರ ವ್ಯವಸ್ಥೆಯ ಮೌಲ್ಯವನ್ನ ನಾವು ಶಿಷ್ಯರಿಗೆ ತಿಳಿಸಿಕೊಡಬೇಕಾದ ದೊಡ್ಡ ಸವಾಲು ಇದೆ ಅಂತ ಅನ್ನಿಸುತ್ತೆ. ಇಷ್ಟನ್ನ ಸಾಂದರ್ಭಿಕವಾಗಿ ನಿಮ್ಮ ಮಾತುಕತೆಗಳ ಕೇಳಿದಾಗ ನೆನಪಿಸಿಕೊಳ್ತಾ, ನನಗೆ ಇರೋದು ಕಾರ್ಯಸಾಧನೆಯ ಅಷ್ಟಸೂತ್ರದ ಬಗ್ಗೆ ಮಾತಾಡಬೇಕು ಅಂತ. ಒಂದು ಕೆಲಸ ಮಾಡೋದಕ್ಕೆ ಹೊರಡ್ತಾನಲ್ಲ ಅವನು ಕಾರ್ಯಕರ್ತ. ಕಾರ್ಯಕರ್ತ ಅಂದ್ರೆ ವಾಲಂಟಿಯರ್ ಅನ್ನೋದರ ಅನುವಾದ ಅಲ್ಲ. ಕಾರ್ಯಕರ್ತ ಅಂದ್ರೆ ಕಾರ್ಯವನ್ನ ನಡೆಸುವವನು ಅಂತ. ಯಾವುದೇ ಒಂದು ಕೆಲಸವನ್ನ ಮಾಡುವವನು ಕಾರ್ಯಕರ್ತನಾಗಿರ್ತಾನೆ.
ಆ ಕಾರ್ಯಕರ್ತ ತನ್ನ ಕೆಲಸವನ್ನ ವ್ಯವಸ್ಥಿತವಾಗಿ ಮಾಡಿ ಮುಗಿಸಬೇಕು ಅಂತ ಅಂದ್ರೆ ಅವನಲ್ಲಿ ಒಂದಿಷ್ಟು ಗುಣಗಳು ಬೇಕಾಗತ್ತೆ, ಒಂದಿಷ್ಟು ಕ್ವಾಲಿಟೀಸ್ ಇರಬೇಕಾಗತ್ತೆ ಅವನಲ್ಲಿ. ಅದಿದ್ರೆ ಮಾತ್ರ ಒಂದು ಕಾರ್ಯವನ್ನ ಮುಕ್ತಾಯ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೇ ಇದ್ರೆ ಕಾರ್ಯವನ್ನ ಸಂಕಲ್ಪ ಮಾಡಬಹುದು, ಕಾರ್ಯವನ್ನ ಆರಂಭ ಮಾಡಬಹುದು, ಕಾರ್ಯವನ್ನ ಮುಗಿಸೋದಕ್ಕಾಗೋದಿಲ್ಲ. ಹಾಗೆ ಮುಗಿಸುವಂತೆ ಆಗ್ಬೇಕು ಅಂತಂದಾಗ 8 ಗುಣಗಳು ಬೇಕಾಗುತ್ತೆ. ಕಾರ್ಯಕರ್ತನಾಗೋದು ಅಂತ ಅಂದ್ರೆ ಸಮೂಹದ ಕೆಲಸಕ್ಕೆ ತನ್ನ ತಾನು ಒಬ್ಬ ಕೊಟ್ಟುಕೊಳ್ಬೇಕಾಗತ್ತೆ. ನಮ್ಮದೇ ಆದ ಬದುಕಿದೆ, ವ್ಯಕ್ತಿಗತವಾದ ಬದುಕಿದೆ, ನಮ್ಮ ಕುಟುಂಬ ಇದೆ, ನಮ್ಮ ಗುರಿಗಳಿವೆ, ನಮ್ಮ ಕೆರಿಯರ್ ಇದೆ, ಏನೇನೋ ಇದೆ ನಮ್ಮ ಬದುಕಿನಲ್ಲಿ, ನಮ್ಮ ಆಸೆಗಳಿವೆ, ಏನೆಲ್ಲ ಇದೆ. ಆದ್ರೆ ಅದರ ಜೊತೆಗೆ ನಾನು ಸಮೂಹದ ಕೆಲಸವನ್ನು ಮಾಡ್ತೀನಿ ಅಂತ ಒಬ್ಬ ಹೊರಟ್ರೆ ಅವನನ್ನ ನಾವಿವತ್ತು ಕಾರ್ಯಕರ್ತ ಅಂತ ಗುರುತಿಸ್ತಾ ಇದೀವಿ. ಅದು ಮಠದಲ್ಲಿರಲಿ ಅಥವಾ ಯಾವುದೇ ವ್ಯವಸ್ಥೆಯಲ್ಲಿರಲಿ, ಬೇರೆ ಸಂಘ ಸಂಸ್ಥೆಗಳ ಮೂಲಕ ಮಾಡ್ತಾ ಇರೋದಿರ್ಬೋದು, ಹೇಗೆ ಇರಬಹುದು, ಒಬ್ಬ ತನ್ನ ವ್ಯಾಪ್ತಿಯನ್ನ ವಿಸ್ತರಿಸಿಕೊಂಡು ತನ್ನ ಸುತ್ತಲ ಸಮೂಹಕ್ಕಾಗಿಯೂ ತಾನೇನೋ ಮಾಡೋದಿದೆ, ದುಡಿಯೋದಿದೆ, ಕೊಡೋದಿದೆ ಅಂತ ಅಂದುಕೊಂಡು ಯಾರು ಹೇಳಿದಾನೋ ಅವನು ಕಾರ್ಯಕರ್ತ. ಇಷ್ಟೆಲ್ಲ ಸಮಯ ಕೊಟ್ಟು ಇಷ್ಟೆಲ್ಲ ಪರಿಶ್ರಮಿಸಿ ಓಡಾಡಿ ನಾವೆಲ್ಲ ಕಾರ್ಯಗಳನ್ನ ಮಾಡ್ತಾ ಇದೀವಿ ಅಂದ್ರೆ ನಾವೆಲ್ಲ ಆ ಕಾರ್ಯಕರ್ತರೇ. ನಾವು ಹೆಮ್ಮೆಯಿಂದಲೇ ಹೇಳ್ಕೊಡ್ಬೇಕು, ನಾವು ಉಳಿದವರಿಗಿಂತ ಒಂದು ಹೆಜ್ಜೆ ಖಂಡಿತವಾಗೂ ಮೇಲಿದ್ದೇವೆ. ಗುರಿಕಾರ್ಯ ಇರ್ಬೋದು, ಪದಾಧಿಕಾರಿಗಳಿರ್ಬೋದು, ಶ್ರೀಮಠದ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವ ನಾವೆಲ್ಲ ಕೇವಲ ನಮ್ಮ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ, ನಮ್ಮ ಬಗ್ಗೆ ಮಾತ್ರ ಚಿಂತನೆ ಮಾಡ್ತಾ ಇಲ್ಲ, ನಾವು 10 ಜನರಿಗೆ ಒಳಿತಾಗಬೇಕು ಅನ್ನೋದಕ್ಕಾಗಿ ಕೆಲಸ ಮಾಡ್ತಾ ಇದೀವಿ. ಯಾಕೆಂದ್ರೆ ಇದರಿಂದ ಯಾವುದೇ ಬೇರೆ ಲಾಭಗಳು ಅಂದ್ರೆ ಭೌತಿಕವಾದ ಯಾವ ಲಾಭಗಳು ನಮಗೆ ಇದರಲ್ಲಿ ಸಿಗೋದಿಲ್ಲ ಅನ್ನೋದು ಗೊತ್ತಿದೆ. ಪುಣ್ಯ ಸಿಗತ್ತೆ ಅನ್ನೋ ವಿಷಯ ಬೇರೆ, ಆದ್ರೆ ಭೌತಿಕವಾದ ಲಾಭಗಳಿಲ್ಲದೆ ಈ ಕಾರ್ಯವನ್ನ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಹಾಗಾಗಿ ಒಂದು ಹಂತ ನಾವು ಅವರಿಗಿಂತ ಮೇಲಿದ್ದೀವಿ ಅಂತಲೇ ಅರ್ಥ. ಆದ್ರೆ ಮೇಲೆ ಬಂದಂತೆ ಸಮಸ್ಯೆ ಏನು ಅಂದ್ರೆ ನಾವು ಎಷ್ಟು ಪರಿಷ್ಕೃತರಾಗ್ತೀವೋ ಅಷ್ಟು ನಾವು ಮೇಲೆ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಆ ಪರಿಷ್ಕಾರ ಇದೆಯಲ್ಲ ಅದರಲ್ಲಿ ಈ 8 ಅಂಶಗಳು ಬರುತ್ತೆ. ಮೊಟ್ಟ ಮೊದಲನೇದಾಗಿ ಒಬ್ಬ ಕಾರ್ಯಕರ್ತ ಅಂತ ರೂಪುಗೊಳ್ಬೇಕಿದ್ರೆ ಅವನಲ್ಲಿ ಇರ್ಬೇಕಾದದ್ದು ಬದ್ಧತೆ ಅಂತ ಶ್ರೀ ಸಂಸ್ಥಾನದವ್ರು ಹೇಳ್ತಾರೆ. ಮೊದಲನೇದು ಬದ್ಧತೆ ಅಂದ್ರೆ ಕಮಿಟ್ಮೆಂಟ್ ಅಂತ. ನಾವು ಯಾವುದೋ ಒಂದಕ್ಕೆ ಬದ್ಧರಾಗಬೇಕು. ಕೊನೆಯದು ಸಮಯದಾನ. ಒಂದು ಕೆಲಸ ಮಾಡಬೇಕು ಅಂತ ಅಂದಾಗ ಕಮಿಟ್ ಆಗಬೇಕು. ಅದು ಇದೆ ಅಂತಲ್ಲ, ಕಾರ್ಯಕರ್ತನಾಗಿ ಹೊರಗಿನ ಕೆಲಸ ಅಂತಲ್ಲ, ನಮ್ಮದೇ ವ್ಯಕ್ತಿಗತವಾದ ಕೆಲಸಗಳಿರ್ಬೋದು, ನಮ್ಮ ಕೆರಿಯರ್ನ ಕೆಲಸಗಳಿದ್ರು ಕೂಡ ನಮ್ಮದು ಕಮಿಟ್ ಆಗ್ಲೇಬೇಕಾಗತ್ತೆ. ಎರಡನೆಯದ್ದು ಯಾವುದು ಅಂದ್ರೆ ಸಮಯದಾನ. ನಾವು ಟೈಮ್ ಕೊಟ್ರೆ ಮಾತ್ರ ಕೆಲಸ ಮಾಡೋದಕ್ಕಾಗತ್ತೆ. ಒಂದು ಜವಾಬ್ದಾರಿಯನ್ನ ನಾವು ಹೊತ್ತ ಕೂಡಲೇ, ನಮಗೆ ಜವಾಬ್ದಾರಿ ಬಂದ ಕೂಡಲೇ ನಾವು ಯೋಚಿಸಬೇಕಾದದ್ದು 365 ದಿನದಲ್ಲಿ ಎಷ್ಟು ಗಂಟೆ ಕೊಡಬೇಕು ಮತ್ತು ಎಷ್ಟು ಗಂಟೆಯನ್ನು ಯಾವ್ಯಾವಾಗ ಕೊಡಬೇಕು ಅಂತ. ಈ ಸಮಯದಾನ ಒಂದು ಯೋಜಿತವಾಗಿ ಕೊಡೋದಕ್ಕೆ ಸಾಧ್ಯ ಆದ್ರೆ ನಾವು ಪ್ರಾಯಶಃ 100ಕ್ಕೆ 50ರಷ್ಟು ನಮ್ಮ ಕೆಲಸ ಮುಗಿದೋಗಿರುತ್ತೆ. ಮೂರನೆಯದ್ದು ಸಾಮರ್ಥ್ಯ. ನಮಗೊಂದು ಸಾಮರ್ಥ್ಯ ಬೇಕು, ಒಂದು ಕಾರ್ಯ ಮಾಡಬೇಕಿದ್ರೆ, ಯಾವುದನ್ನೇ ಮಾಡಬೇಕಿದ್ರು ಸಾಮರ್ಥ್ಯ ಬೇಕು.